ಮಂಜಿ ಮಂಜಿ ಏನಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಊಟ ಮಾಡ್ದೋ ಇಲ್ವೋ? ಇನ್ನು ಊಟ ಮಾಡಿಲ್ಲಮ್ಮ. ಬಾ ಕೂತ್ಕ ಬಾ. ಅಲ್ವೇ ಉಣ್ಣು ಅಂತೇಳಿ ನಾನು ಅಡುಗೆ ಮಾಡಿಕ್ಕಿ ಹೋಗಿದ್ದೀನಿ ಬರ್ತೀನಿ ಇವಾಗ ಅಂತಾನ ನೀನು ನೋಡಿದ್ರೆ ಸುಮ್ಮ ಕುಕ್ಕಣಿದಿಲ್ಲ ಏನೋ ಯೋಚನೆ ಮಾಡ್ಕೊಂಡು. ಏನು ಯೋಚನೆ ಮಾಡ್ತಾ ಇದ್ಯಾ? ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ಯೋ ಹೆಂಗೆ? ಹೌದಮ್ಮ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ನಿನ್ನೆನೆ ಮನೆಯಿಂದ ಆಚೆಗೆ ಹಾಕ್ಬಿಟ್ರಲ್ಲ. ನಾನು ಅವ್ರಿಗೇನು ಅಷ್ಟು ಬುದ್ಧಿ ಇಲ್ಲ, ಅವ್ರ ಅಮ್ಮನ ಮಾತು ಯಾವತ್ತೂ ಕೇಳಲ್ಲ, ನನ್ನ ಮಾತೆ ಕೇಳ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ನೀನು ಮನೆ ಬಿಟ್ಟು ಹೋದ್ರೆ ನಾನು ಬರ್ತೀನಿ ಅಂದರೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅತ್ತೆ ಅವ್ರ ತಲೆ ಕೆಡಿಸ್ಬಿಟ್ಟವ್ರೆ. ಹೆಂಗಾದ್ರೂ ಮಾಡಿ ಮತ್ತೆ ನಾನು ಆ ಮನೆಗೆ ಹೋಗ್ಬೇಕಮ್ಮ. ನಾನು ಅವತ್ತೇ ಬಡ್ಕೊಂಡೆ ತಾನೆ ಬರಬೇಡ ಕಣೆ ನೀನು ಬರಬೇಡ ಅಂತಾನ. ಈಗ ನೋಡು ಇಲ್ಲಿಗೆ ಬಂದು ಈಗ ಹೋಗ್ಬೇಕು ಅಂದರೆ ಹೆಂಗಾಗುತ್ತೆ? ನೀನಾಗಿ ನೀನು ಮುನ್ಸ್ಕೊಂಡು ಬಂದ್ಬಿಟ್ಟೆ. ನಂದು ಹೆಂಗೋ ಆಗೋದು, ನಾನು ಬಂದು ಹೆಂಗೋ ಇಲ್ಲಿ ಕೂಲಿನೋ ನಾಲಿನೋ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದೆ. ನನಗೇನೇನು ವಯಸ್ಸಾಗಿರಲಿಲ್ಲ, ಏನಿಲ್ಲ, ಇನ್ನು ವಯಸ್ಸೈತೆ, ದಿಮ್ಗಿದ್ದೀನಿ, ಚೆನ್ನಾಗಿದ್ದೀನಿ. ನೀನು ಯಾಕೆ ಬಂದೆ? ನಾನು ಅವತ್ತೇ ಹೇಳಿದೆ ತಾನೆ ಬರಬೇಡ ನೀನು ಬರಬೇಡ ನೀನು ಅಂತ ಅಂದಂಗೆಲ್ಲ ನೀನೇ ಬಂದಿದ್ದು. ಸುಮ್ಕುಕ್ಕ ಅವ್ನು ನಿನ್ನ ಗಂಡ ಏನು ನಿನ್ನೇನು ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ, ನನ್ನ ಮಾತಾ ಹೇಳಿದ್ದು. ನಾನು ಬತ್ತಿದ್ದೆ, ನೀನು ಇರ್ಬೇಕು ತಾನೆ ಅಲ್ಲೇನೆ. ಅಲ್ಲ, ಅಷ್ಟೊಂದು ಆಸ್ತಿ ಮನೆ, ಹೊಸ ಮನೆ, ಅದನ್ನು ಖರೀದಿ ಮಾಡ್ಬೋದಾಗಿತ್ತು. ಇನ್ನೊಂದು ಸ್ವಲ್ಪ ದಿನ ದುಡ್ದು ಹೆಂಗಾದ್ರೂ ಮಾಡಿ ನಿಮ್ಮ ಮಾವನ್ ತಗೋ ಯಾರು ತಗಾರ ದುಡ್ಡು ಇಸ್ಕೊಂಡು ಆ ಮನೆ, ಹೊಸ ಮನೆ ತಗೊಂಡು ಆ ಮನೆಗೆ ಆರಾಮಾಗಿರ್ಬೋದಾಗಿತ್ತಲ್ಲೇ. ನಿಮ್ಮ ಗಂಡ ಪೆದ್ದನ ಮಗ, ಅವ್ನಿಗೇನು ಗೊತ್ತಾಗಲ್ಲ, ಏನೂ ಇಲ್ಲ, ಎಲ್ಲ ನಿನ್ನ ಹತ್ರನೇ ಇರೋದು. ನಿಮ್ಮ ಅತ್ತೆ ಇನ್ನು ಯೋಚ್ತಿನೇ ಇರೋಳು. ನೀನು ಅದು ಇದು ಕಾಟ ಕೊಟ್ಟಿದ್ರೆ ಬಿಟ್ಟು ಅದೇ ಹೋಗೋಳು. ಅವಾಗ ನೀನು ಆರಾಮಾಗಿರ್ಬೋದಾಗಿತ್ತು. ನಾನು ಅವಾಗ ಬಂದು 2 ದಿವಸ ಇದ್ದು ಬರ್ತಿದ್ದೆ ಚಿರಾನ. ಹೌದಮ್ಮ, ಆದರೆ ನಾನು ಅವಾಗ ಬಂದಿದ್ದು, ನಾನು ಹೋಗ್ತೀನಿ ನಿನ್ನ ಜೊತೆಗೆ ಅಂದರೆ ನನ್ನ ಗಂಡ ನಿನ್ನೂ ಬೇಡ ಅಂತಾನೆ ಮನೆ ಕರಿತಾನೆ ವಾಪಸ್ಸು. ನಾನು ತಪ್ಪಾಯ್ತು ಅಂತ ಗೊತ್ತಾಗುತ್ತೆ ಅವನಿಗೆ. ಇವ್ರ ಮನೆಗೆ ಇರ್ಬೇಕು, ನನ್ನ ಹೆಂಡತಿ ಇರಬೇಕು ಅಂತಾನೆ, ಅವ್ರ ಅಮ್ಮನ ಆಚೆ ಕಳಿಸ್ತಾನೆ ಅಂತಾನ ನಾನು ಏನೇನೋ ಅಂದ್ಕೊಂಡೆ. ಆದರೆ ನನ್ನ ಗಂಡ ನನ್ನ ಕರಿಯೋಕ್ಕೂ ಬರಲಿಲ್ವಲ್ಲ, ಹೋಗ್ಬೇಡ ಅಂತ ಒಂದು ಮಾತು ಹೇಳಿಲ್ವಲ್ಲ. ಏನು ಮಾಡೋದಮ್ಮ? ಏನು ಮಾಡೋದು ಅಂದರೆ ಏನು ಮಾಡೋಕ್ಕಾಗಲ್ಲ. ಹೆಂಗೋ ಅತ್ಲಾಗೆ ಚೆನ್ನಾಗಿ ಇರ್ತೀಯ ಅಂತೇಳಿ ನಾನು ಅವ್ನು ದಡ್ಡ ಆದ್ರೂ ಪರವಾಗಿಲ್ಲ ಅಂತ ಮದುವೆ ಮಾಡಿಕೊಟ್ಟೆ. ಅವನ ನಿನ್ನ ಮಾವ ಕುಡ್ತು ನನ್ನ ಮಗ. ಅವನ ಮದುವೆ ಆಗಿದ್ರೆ ದಿನ ಕಷ್ಟ, ಕಣ್ಣೀರ ಕೈ ತೊಳಿಬೇಕಾಗಿತ್ತು. ಹೆಂಗೋ ಇವನಿಗೆ ಏನು ಗೊತ್ತಾಗಲ್ಲ, ಆರಾಮಾಗಿರ್ಬೋದಾಗಿತ್ತು. ನನ್ನ ಇಚ್ಛೆಗಾಗಿ ನೀನು ಮನೆ ಬಿಟ್ಟು ಬಂದೆ. ಈಗ ಮನೆಗೆ ನೀನೇ ಹೋಗ್ಬೇಕಾಗುತ್ತೆ, ಅವರಂತೂ ಕರಿಯಕ್ಕೆ ಬರಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ. ಓ ಬಾರೋ ಸುರೇಶ ಬಾ. ಅಲ್ಲ ಚಿಕ್ಕಮ್ಮ, ಯಾಕೆ ಮಂಜಿ ಜಗಳ ಮಾಡ್ಕೊಂಡು ಗಂಡನ ಮನೆ ಬಿಟ್ಟು ಬಂದಿದ್ದಾಳಂತೆ? ಏನಾಯ್ತು? ಏನು ಅಂತ ಹೇಳೋಣಪ್ಪ, ನನ್ನ ಇಚ್ಛೆಗಾಗಿ ಇವಳು ಮನೆ ಬಿಟ್ಟು ಬಂದಿದ್ದಾಳೆ. ಕುಕ್ಕ ಹೇಳ್ತೀನಿ. ನಾನು ಹೋಗಿದ್ದೆ, ಹಂಗೆ ಏನೋ ಸ್ವಲ್ಪ ಕೆಲಸ ಇತ್ತು, ಹಂಗೇನೆ ಮಂಜಿರ್ಗೆ ಹೋಯ್ದು ನಾವು ಹೋಗಿ ಮಾತಾಡ್ಸೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಇರಲೇ ಇಲ್ಲ, ಬೇರೆ ಮನೆ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ. ಕೇಳಿದ್ರೆ ಇಲ್ಲಪ್ಪ ಇವಾಗ ಬೇರೆ ಮನೆಗಿಲ್ಲ, ಅಲ್ಲೇ ಇದ್ದಾರೆ, ಹೆಂಡ್ತಿ ಏನೋ ಜಗಳ ಮಾಡ್ಕೊಂಡು ಊರಿಗೆ ಹೋಗ್ಯಾಳೆ, ಅದಕ್ಕೆ ಅವ್ರ ಅಮ್ಮನೂ ಸುಂದ್ರನೂ ಅವ್ರ ಮನೆಗೆ ಹೋಗವ್ರೆ, ಹಳೆ ಮನೆಗೆ ಅಂತನ ಅಲ್ಲಿ ಯಾರೋ ಹೇಳಿದ್ರು. ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಅದೇ ಮನೆಗೆ ಹೋದ್ರಂತ ಮತ್ತೇನು ನನ್ನ ಗಂಡನು? ಏನೋ ಅಣ್ಣ ಹೇಳ್ತಾ ಇದ್ಯಾ ನೀನು, ನಿಜನಾ? ಹೌದು ಮಂಜಿ, ನಿಜಾನೇ ನಾನು ಹೇಳ್ತಾ ಇರೋದು. ನೀನು ಯಾಕೆ ಜಗಳ ಮಾಡ್ಕೊಂಡು ಬಂದೆ? ಅಯ್ಯೋ ಅವಳದೇನು ಜಗಳ ಇಲ್ಲ ಕಣೋ, ನನ್ನ ಇಚ್ಛೆಗಾಗಿ ನಾನು ಹೋಗಿ ಅಲ್ಲೇ ಇದ್ನ. ಇವ್ರ ಅತ್ತೆ ಬಂದು ನಾನು ಅಲ್ಲಿದ್ದಕ್ಕೆ ಮಗನಿಗೆ ಇಲ್ಲದೆಲ್ಲ ಹೇಳಿ ತಲೆ ಕೆಡಿಸಿ ನನಗೆ ಸಿಟ್ಟು ಬಂತು, ಅದಕ್ಕೆ ಬೇದಿ ಮಾತ್ರೆ ಹಾಕ್ಕೊಟ್ಟೆ. ಅದೇ ಸಿಟ್ಟಿಗೆ ಮಗನಿಗೆ ಇಲ್ಲದೆಲ್ಲ ಚಾಡಿ ಹೇಳ್ಕೊಟ್ಟು ನನ್ನ ಮನೆಯಿಂದ ಆಚೆಗೆ ಹಾಕ್ಸಿದ್ಲು ಇವ್ರ ಅತ್ತೆ. ಅದಕ್ಕೆ ನಾನು ಸರಿ ಆಯ್ತು ಅಂತ ಬಂದೆ. ಅದೇ ಇವಳು ಇರ್ಬೇಕು ತಾನೆ, ನಮ್ಮ ಹೋದ್ರೆ ನಾನು ಹೋಗ್ತೀನಿ ಅಂತೇಳಿ ಅದೇ ಬಂದ್ಲು. ಅವನಿನೇನು ಗಂಡ ಕರೀಲೂ ಇಲ್ಲ, ಏನೂ ಇಲ್ಲ, ಸುಮ್ಮನಾದ. ಈಗ ನೋಡಿದ್ರೆ ಅಲ್ಲೇ ಹಂಗಾರೆ ಮನೆ ಖಾಲಿ ಮಾಡ್ಕೊಂಡು ಅದೇ ಮನೆಗೆ ಹೋಗ್ಯವ್ರ, ಹಳೆ ಮನೆಗೆ. ಅಯ್ಯೋ ನೋಡ್ದೇನೆ ಮಂಜಿ, ಅಲ್ಲ ಅಷ್ಟು ಕಷ್ಟಪಟ್ಟು ಎಲ್ಲ ಕೇಳ್ಕೊಂಡು ಬೇರೆ ತಗೊಂಡಿದ್ದು ಇವಾಗ ವ್ಯರ್ಥ ಆಗೋಯ್ತಲ್ಲೇ. ನಾನು ಬಡ್ಕೊಂಡೆ ನಿನ್ನ ಅಲ್ಲೇ ಇರಮ್ಮ ಅಂತಾನ. ಈಗ ನೋಡು, ಈಗ ಮತ್ತೆ ಅಲ್ಲೇ ಹಳೆ ಮನೆಗೆ ಹೋಗಿ ಅಲ್ಲಿರ್ಬೇಕು. ನೀನು ಅಲ್ಲಿ ಅವ್ರ ಹತ್ರ ಎಲ್ಲನ ಬೇಸಾಡಬೇಕು. ಈಗ ಹೆಂಗೋ ಆರಾಮಾಗಿ ನೀನು ನಿನ್ನ ಗಂಡ ಆರಾಮಾಗಿರ್ಬೋದಾಗಿತ್ತು. ನಿಮ್ಮ ಅತ್ತೆ ಒಬ್ಳಿದ್ಲು ಬಿಡು, ಅವಳೆ ಹೆಂಗೋ ನೋಡ್ಕೋಬೋದಾಗಿತ್ತು. ಈಗ ನೋಡಿ ಏನು ಮಾಡ್ತೀವಿ ಇವಾಗ? ಅದೇ ನನಗೂ ಗೊತ್ತಾಗ್ತಿಲ್ಲ. ಅಲ್ಲ, ನಾನು ಬಂದಿನ ಒಂದು 3-4 ದಿವಸ ಆಗೈತೆ, ಅಷ್ಟಕ್ಕೆ ಅಲ್ಲೇನೆ ಮನೆ ಖಾಲಿ ಮಾಡ್ಕೊಂಡು ಆ ಮನೆಗೆ ಹೋದ್ರಾ? ಯಾಕಂತ ಅಣ್ಣ ನೀನು ಆ ಮನೆ ಹತ್ರ ಹೋಗಿ ಮಾತಾಡ್ತಾ ನನ್ನ ಗಂಡ ಏನಾರ ಸಿಕ್ಕಿದ್ರಾ? ಅಯ್ಯೋ ನೀನೇ ಇಲ್ಲ ಅಂದಮೇಲೆ ಆ ಮನೆಗೆ ಹೋಗಿ ನಾನು ಇನ್ನೇನು ಮಾತಾಡ್ಸೋಣ ಹೇಳು? ಅದಕ್ಕೆ ಹೋಗ್ಲಿಲ್ಲ, ಏನೂ ಇಲ್ಲ, ಸೀದಾ ಬಂದೆ ಇಲ್ಲಿಗೇನೆ. ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತಾನ. ಅಲ್ಲ ಚಿಕ್ಕಮ್ಮ, ನೀನಾದ್ರೂ ಇವಳಿಗೆ ಬುದ್ಧಿ ಹೇಳಿ ಅಲ್ಲೇ ಇರು ಅಂತಾನ ಬಿಟ್ಟು ಬರ್ಬೇಕಾನೆ. ಇವಳನ್ನ ಕರ್ಕೊಂಬಂದೆ ನೀನು. ಈಗ ಹೆಂಗ್ ಒಂದು ಮಾಡ್ತೀಯ, ಹೆಂಗೆ ಕರ್ಕೊಂಡೋಗ್ಬಿಡ್ತೀಯ? ಹೆಂಗೋ ಚೆನ್ನಾಗಿರೋಳು, ಅಲ್ಲಿ ಆಸ್ತಿ ಐತೆ, ಮನೆ ಮಾಡ್ಕೊಡೋರು ಬೇರೆನೂ ಆಗಿದ್ರು. ಈಗ ನೋಡು ಮತ್ತೆ ಬೇರೆ ತಗೊಳಕ್ಕೆ ಎಷ್ಟು ದಿನ ಆಗುತ್ತಾ ಏನೋ, ಯಾರಿಗೆ ಗೊತ್ತು? ಹೌದಣ್ಣ, ಅವ್ರ ಮನೆಗೆ ಹೋಗಿದಾರ? ಅಯ್ಯೋ ಇದೇನಮ್ಮ ಇದು? ಅಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿ ಬೇರೆ ತಗೊಂಡು ಹೆಂಗೋ ನನ್ನ ಪಾಡಿಗೆ ನಾನಿದ್ವಿ, ನಾನು ನನ್ನ ಗಂಡನು, ಎಲ್ಲ ನನ್ನ ಕೈಗೆ ಬಂತು ಅಂತ ಖುಷಿಯಾಗಿದ್ದೆ. ಆದರೆ ಈ ಥರ ಆಗೋಯ್ತಲ್ಲಮ್ಮ, ಈಗೇನು ಮಾಡೋದು? ಅಯ್ಯೋ ನನ್ನ ಗಂಡನ ಹೆಂಗಾದ್ರೂ ಮಾಡಿ ಕರ್ಕೊಂಬತ್ತೀಯ ಅಣ್ಣ? ನಾನಾ ಎಲ್ಲಿ ಕರ್ಕೊ ಬರ್ಬೇಕು? ನಮ್ಮ ಮನೆಗೆ ಹೆಂಗಾದ್ರೂ ಮಾಡಿ ಕರ್ಕೊಂಬಂದ್ರೆ ನನ್ನ ಕರ್ಕೊಂಡು ಹೋಗಂಗೆ ಮಾಡ್ತೀನಿ.
ಏನಾದ್ರೂ ನಂಬಿಸಿ ನನ್ನ ಕರ್ಕೊಂಡೋಗು ಅಂತನ ಹೇಳೋಣ. ನನ್ನ ಗಂಡಗೆ ಒಂದು ಸ್ವಲ್ಪ ಚೆನ್ನಾಗಿ ಊಟ ಗೀಟಕ್ಕೆ ಇಟ್ಟು ಸ್ವಲ್ಪ ಚೆನ್ನಾಗಿ ಮಾತಾಡದೆ ಸಾಕು, ನಂಬಿಡ್ತಾರೆ. ಅಯ್ಯೋ ನಾನು ಬಂದು ತಪ್ಪು ಮಾಡಿಬಿಟ್ಟೆ. ಈಗ ಹೆಂಗಾದ್ರೂ ಮಾಡಿ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆ ಕೊಟ್ಟಿರೋದು ವ್ಯರ್ಥ ಆಗ್ಬಿಡುತ್ತೆ. ಮತ್ತೆ ನಾವು ಅಲ್ಲೇ ಇರ್ಬೇಕಾಗುತ್ತೆ, ಹಳೆ ಮನೆಗೆ ಅವ್ರಿಗೆಲ್ಲರಿಗೂ ಸೇವೆ ಮಾಡ್ಕೊಂಡು. ಈಗ ಏನಮ್ಮ ಮಾಡೋದು? ಕೈಗೆ ಬಂದಿತ್ತು ಬಾಯಿಗೆ ಬಂದಂಗೆ ಆಯ್ತಲ್ಲ. ಹೆಂಗೋ ಬೇರೆ ಬಂದಿದ್ವಿ, ಇನ್ನೇನು ಸ್ವಲ್ಪ ದಿನದಲ್ಲಿ ಹೆಸರಿ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರು ಮಾವ. ಜಮೀನು ಎಲ್ಲನ ಮನೆ ಹೆಂಗೋ ನಾವೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ಮಾವ ಕೊಡ್ತಾರೆ ಅಂತ ನಮ್ಮ ಅತ್ತೆ ಸುಳ್ಳು ಹೇಳಿದ್ಲು. ಆದರೆ ನಾನು ಹೆಂಗೋ ಮಾಡಿ ದುಡ್ಡು ಕುಡಿಕೊಂಡು ತಗೊಳ್ಳೋಣ ಮನೆ ಅಂತ ಅನ್ಕೊಂಡಿದ್ದೆ. ಅಷ್ಟರೊಳಗೆ ಏನೇನೋ ಆಗೋಯ್ತು. ನೀನು ಮೊದಲನೇ ತಪ್ಪು ಮಾಡಿದ್ದೆ, ನಿಮ್ಮ ಅಮ್ಮನ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಕ್ಕೊಂಡಿದ್ದು. ಯಾಕೆ ಇಕ್ಕೊಂಡೆ ಹೇಳು? ಅದಕ್ಕೆ ಮತ್ತೀಗ ಯಾರು ತಾನೇ ಸಹಿಸ್ಕೊಂತಾರೆ ಹೇಳು? ಅವ್ರ ಆಸ್ತಿ ಇದರಲ್ಲಿ ನೀವು ಹೋಗಿ ಅಲ್ಲಿ ಅಧಿಕಾರ ಮಾಡಕ್ಕೆ ಹೋದ್ರೆ ಯಾರು ಸಹಿಸ್ಕೊಂಬಲ್ಲ. ನಿಮ್ಮ ಅಮ್ಮ ತಗೊಂಡೋಗಿ ಯಾಕೆ ಇಕ್ಕೊಂಡೆ ಚಿಕ್ಕಮ್ಮ? ನೀವು ಯಾಕೆ ಹೋಗಿ ಮಂಜಿ ಮನೆಗಿದ್ರಿ? ಇಲ್ಲೇ ಇದ್ದಿದ್ರೆ ಆಗ್ತಾ ಇರ್ಲಿಲ್ವಾ? ನಿಮ್ಗೇನು ವಯಸ್ಸಾಗಿತ್ತು? ಅಲ್ಲೇ ನೆಲಕ್ಕೆ ಬಿದ್ದಿದ್ರಾ? ಇನ್ನು ವಯಸ್ಸೈತೆ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೋದಿತ್ತು ತಾನೆ. ನಾನು ಅವಾಗ ಬಂದು ವಿಚಾರಿಸ್ಕೊಂಡು ಹೋಗ್ತಿದ್ದೆ. ಏನು ಮಾಡೋದು? ನಾನು ಮಾತು ಕೇಳಿಲ್ಲ ಮಂಜಿ. ನೀನು ಒಬ್ಳೆ ಏನಿರ್ತೀಯ ಬಾರಮ್ಮ, ಇಲ್ಲಿ ಯಾರೂ ಇಲ್ಲ. ನಾನು ಒಬ್ಳೇನೆ. ನೀನು ಮನೆ ನೋಡ್ಕೊಂಡು ಮನೆಗೆ ಇರುವಂತೆ ನಾವಿಬ್ರು ಹೊಲ ನೋಡ್ಕೊಂಡು ದುಡಿತೀವಿ, ನಾನು ನನ್ನ ಗಂಡನು. ನೀನು ಬಾ ಇಲ್ಲಿ ಒಬ್ಳೆ ಏನಿರ್ತೀಯ ಅಂತ ಇವಳೇ ಬಲವಂತ ಮಾಡಿದ್ಲು. ಅದಕ್ಕಾಗಿ ನಾನು ಓದೆ ಬಿಡತ್ತಾಗ ಹೋಗೋಣ ಅಂತಾನ. ಆದರೆ ಅವ್ರ ಅತ್ತೆ ಬಂದು ಮತ್ತೆ ವಕ್ರಿಸ್ಕೊಂಡು ಅವ್ರ ಅತ್ತೆನ ಮನೆ ಬಿಟ್ಟು ಕಳಿಸಿದ್ಲು ಈ ಮಂಜಿ. ಆದರೆ ಮತ್ತೆ ವಕ್ರಿಸ್ಕೊಂಡು ಈಗ ನಮ್ಮನೆ ಮನೆ ಬಿಟ್ಟು ಕಳ್ಸವಳೆ ಇವ್ರ ಅತ್ತೆ. ಈಗ ಏನು ಮಾಡೋದು? ಒಂದು ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋಕ್ಕಾಗಲ್ಲ. ಅದೇ ಮಂಜಿ ಹೇಳ್ದಂಗೆ ಇವಳು ಗಂಡಿಗೆ ಏನಾದರೂ ಆಸೆ ತೋರಿಸಿ ಕರ್ಕೊಂಬಂದು ಮತ್ತೆ ಬೇರೆ ಮನೆಯಲ್ಲೇ ಇರೋ ಥರ ಮಾಡಬೇಕು. ಇಲ್ಲಾಂದರೆ ಮತ್ತೆ ಬೇರೆ ತಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಮಂಜಿ. ನೀನು ಬಿಟ್ಟು ಬಂದು ತಪ್ಪು ಮಾಡಿದ್ಯಾ. ಅಯ್ಯೋ ಅಣ್ಣ, ಬೇರೆ ಕೊಟ್ಟಿರೋದು ಹಂಗೆ ಇರಬೇಕು. ಈಗ ಮತ್ತೆ ಒಂದಾಗಬಾರ್ದು. ಆ ಥರ ಏನಾದರೂ ಮಾಡೋಣ. ಇಲ್ಲಾಂದರೆ ಮತ್ತೆ ನಾನು ಆ ಮನೆಗೆ ಹೋಗಿ ಮತ್ತೆ ಬೇರೆ ತಗೊಳಕ್ಕಾಗಲ್ಲ. ನಮ್ಮ ಅತ್ತೆಗೆ ನನ್ನ ಕಂಡ್ರೆ ಆಗಲ್ಲ. ಈಗ ಅವಾಗಂತೂ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇತ್ತು. ಅದಕ್ಕೆ ಅದು ಇದು ಹೇಳಿ ಮಾವನ ಹತ್ರ ಬೇರೆ ಕೊಡಿಸಿದ್ರು. ಈಗ ಖಂಡಿತ ಬೇಡ ಅಂತಾನೆ ಹೇಳ್ತಾರೆ ನಮ್ಮ ಅತ್ತೆ. ಈಗ ಏನು ಮಾಡೋದಮ್ಮ? ಏನು ಮಾಡೋಕ್ಕಾಗಲ್ಲ, ನಾವೇ ಹೋಗ್ಬೇಕು ಅಷ್ಟೇ. ತಗ್ಗಿ, ನೀನು ಅವತ್ತು ನನ್ನ ಮಾತು ಕೇಳಿ ಅಲ್ಲೇ ಉಳ್ಕೊಂಡಿದ್ರೆ ಇವತ್ತು ನೋಡು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬೇರೆ ಕೊಟ್ಟಿದ್ದು ಕಳ್ಕೊಂಬಿಟ್ಟ. ಈಗ ಈ ಮತ್ತೆ ಇದ್ರು ಇರೋಳು ಏನೂ ಆಗ್ತಿರ್ಲಿಲ್ಲ. ನೀನೇ ಬಂದ್ಬಿಟ್ಟೆ. ನಾನು ಬೇಡ ಬೇಡ ಅಂತಂದ್ರು ಕೇಳಲಿಲ್ಲ ನನ್ನ ಮಾತಾ. ಬರ್ದಂಗೆ ಅಲ್ಲೇ ಇದ್ದಿದ್ರೆ ಬೇರೆ ಹಂಗೆ ಇರೋದು. ಹೆಂಗಾದ್ರೂ ಮಾಡಿ ಹೆಸರಿಗೆ ಆದ್ಮೇಲೆ ಎಲ್ಲ ನಿನ್ನ ಹೆಸರು ಮಾಡಿಸ್ಕೋಬೋದಾಗಿತ್ತು. ಅವಾಗ ಎಲ್ಲ ದುಡ್ಡು ನಿನ್ನ ಕೈಗೆ ಬರೋದು. ಆಮೇಲೆ ಆ ಮನೇನ ನೀವೇ ಸ್ವಂತಕ್ಕೆ ತಗೊಂಡು ಆರಾಮಾಗಿರ್ಬೋದಾಗಿತ್ತು. ನಿಮ್ಮ ಮತ್ತೆ ಇನ್ನು ಯೋಚನೆ ಇರೋಳು. ಅವಳು ಮನೆ ಬಿಟ್ಟು ಹೋಗೋಳು ನೀನು ಮಾತಾಡ್ಸಂಗೆ ಇದ್ದಿದ್ರೆ. ಆಮೇಲೆ ಬೇಕಂದ್ರೆ ನಾನೇನು ಬಂದಿರ್ತಿರ್ಲಿಲ್ಲ. ತೀರಾ ಒಂದು 2 ದಿವಸ ಬಂದು 1 ವಾರ ಇರೋದು, ಇಲ್ಲೊಂದು ವಾರ ಇರೋದಂಗೆ ಮಾಡ್ತಿದ್ದೆ ಹೋಗ್ತಾ ಬರ್ತಾನ. ಅಲ್ಲೇ ಪರ್ಮನೆಂಟ್ ಆಗೇನು ಇರ್ತಿರ್ಲಿಲ್ಲ. ಅವಾಗ ಯಾರಿಗೂ ನಮ್ಮ ಮೇಲೆ ಏನು ಅನುಮಾನ ಬರ್ತಿರ್ಲಿಲ್ಲ, ಏನೂ ಇಲ್ಲ. ನಾನು ಅಲ್ಲೇ ಇದ್ದೀನಿ ಅಂತ ಯಾರಿಗೂ ಅನ್ನಿಸ್ತಿರ್ಲಿಲ್ಲ. ನಿಮ್ಮ ಅತ್ತಿಗೂ ಹೋಗ್ತಾಳೆ ಬತ್ತಾಳೆ ಬಿಡು ಅಂತ ಸುಮ್ಮನಾಗಾರು. ಅಲ್ಲಮ್ಮ, ನಾವೇ ಹೋಗೋದಾ? ಅಲ್ಲ, ನನ್ನ ಗಂಡನ ಜೊತೆ ಹೋದ್ರೆ ಇನ್ನೂ ನನಗೆ ಮರ್ಯಾದೆ ಇರುತ್ತೆ. ಹೆಂಗಾದ್ರೂ ಮಾಡಿ ನನ್ನ ಗಂಡಿಗೆ ಏನಾದರೂ ತಿಂಡಿ ಕೊಡಿಸಿ ಇಲ್ಲಿ ಕರ್ಕೊಂಬತ್ತೀಯಾ? ಇವರೇ ಬಂದಿದ್ರು ನಾನು ಕರೆಯೋಕ್ಕೆ ಅಂತನ ಹೇಳ್ಕೊಂಡು ಹೋಗ್ಬೋದು. ನಾವೇ ಹೋದ್ರೆ ಅಲ್ಲಿ ತಲೆ ತಗ್ಸಿ ನಿಂತ್ಕೋಬೇಕಾಗುತ್ತೆ. ಅಲ್ಲಿ ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಕೇಳ್ತಾರೆ. ಯಾಕೆ ಮನೆ ಬಿಟ್ಟು ಹೋದ್ರಿ? ನೀನು ಯಾಕೆ ಇಲ್ಲಿ ಬಂದಿದ್ದೆ? ನೀವು ಯಾಕೆ ಇದು ಮಾಡಿದ್ರಿ ಹಂಗೆ ಮಾಡಿದ್ರಿ ಅಂತನ ನಮ್ಮ ಅವ ಅಜ್ಜಿ ಶ್ರೀದೇವಿ ನಮ್ಮ ಅತ್ತೆ ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಅವಾಗ ಏನು ಹೇಳೋದು? ಅದಕ್ಕೆ ಹೆಂಗಾದ್ರೂ ಮಾಡಿ ಅಣ್ಣ ನೀನು ಹೋಗ್ಬಿಟ್ಟು ನಮ್ಮ ಯಜಮಾನ್ರನ್ನ ಕರ್ಕೊಂಬತ್ತೀಯಾ? ಅವರೇ ಬಂದಿದ್ರು ನಾನು ಕರ್ಕೊಂಡು ಹೋಗಕ್ಕೆ, ಅದಕ್ಕೆ ಬಂದೆ ಅಂತನ ಹೇಳ್ಬೋದು. ಏನೋ ಚಿಕ್ಕದಾಗ ಗಲಾಟೆ ಆಯ್ತು, ನಮ್ಮ ಅಮ್ಮನ ಹೊರಗೆ ಹಾಕೋದಕ್ಕೆ ನಾನು ಬೇಜಾರಾಯ್ತು, ಅದಕ್ಕೆ ಹೋದೆ. ಈಗ ನನ್ನ ಗಂಡನೇ ಬಂದು ಕರೆದ್ರು, ಹಂಗಾಗಿ ನಾನು ಬಂದೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಕರೆದ್ರೆ ಬರ್ತಾನೆ ನಿನ್ ಗಂಡ? ಬಂದೇ ಬರ್ತಾರೆ ಅವರು. ಏನಾದ್ರೂ ತಿನ್ನಕ್ಕೆ ತಗೊಂಡೋಗು. ಜಿಲೇಬಿನೋ ಇಲ್ಲ ಬಾದುಷಾನೋ ಇಲ್ಲ ಮೈಸೂರು ಪಾಕೋ ಏನಾದ್ರೂ ಒಂದು 5-6 ತಗೊಂಡೋಗು. ಅದನ್ನ ತೋರಿಸಿದ ತಕ್ಷಣ ಬಂದೇ ಬರ್ತಾರೆ. ತಿಂಡಿ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಹಂಗೆ ಇಲ್ಲೇ ಎಲ್ಲೋ ಹೋಗಿ ಬರಬೇಕು. ಬಿರಿಯಾನಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡು. ಅವಾಗ ನನ್ನ ಗಂಡಗೆ ಹೇಳ್ಬಿಟ್ಟು ಒಪ್ಪಿಸ್ಕೊಂಡು ನಾನು ಅವ್ರ ಜೊತೆ ಹೋಗ್ತೀನಿ. ಹೌದೌದು ಸುರೇಶ, ಹಂಗೆ ಮಾಡು. ಅವನ್ನ ಇಲ್ಲಿಗೆ ಕರ್ಕೊಂಬ. ನಾವು ಹೋದ್ರೆ 108 ಪ್ರಶ್ನೆ ಕೇಳ್ತಾರೆ. ನೀ ನಮ್ಮ ಮಂಜಿ ಗಂಡನ ಜೊತೆಗೆ ಹೋದ್ರೆ ಅವಾಗ ಯಾರು ಏನು ಕೇಳಲ್ಲ. ಸರಿ ಆಯ್ತು ಚಿಕ್ಕಮ್ಮ, ನೀವು ಹೇಳ್ದಂಗೆ ಆಗಲಿ. ನೋಡೋಣ, ಪ್ರಯತ್ನ ಮಾಡ್ತೀನಿ. ಹೊರಟೆ ಬಿಟ್ಟೇನು ಕುಕ್ಕಳು? ಊಟ ಮಾಡಿವಂತೆ, ಊಟ ಮಾಡ್ಕೊಂಡು ಹೋಗುವಂತೆ. ಬೇಡ ಚಿಕ್ಕಮ್ಮ, ಊಟ ಗಿಟ ಏನು ಬೇಡ. ನೀವು ಮನೆ ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ತಪ್ಪು ಮಾಡಿದ್ದೀರಾ. ಸರಿ ಆಯ್ತು, ನಿನ್ನ ಗಂಡನ ಕರ್ಕೊಂಬರೇ ಪ್ರಯತ್ನ ಪಡ್ತೀನಿ. ನೋಡೋಣ ಬರ್ತಾನೋ ಇಲ್ವೋ ಅವನು. ಅಯ್ಯೋ ಯಾಕೆ ಬರಲ್ಲ ಅಣ್ಣ, ಬಂದೇ ಬರ್ತಾರೆ ಅವರು. ಹೋಗಿ ಕರಿಯೋಗಿ ಹೋಗಿ ನೀನು. ಒಂದು ಸ್ವಲ್ಪ ನಾನು ಹೇಳ್ದಂಗೆ ಏನಾದರೂ ಸ್ವೀಟ್ ತಗೊಂಡೋಗು. ಸರಿ ಆಯ್ತು. ಅಯ್ಯೋ ಮಂಜಿ, ಎಂಥ ಕೆಲಸ ಆಗೋಯ್ತೆ. ನೀನು ಅವತ್ತು ಬರ್ದಿದ್ರೆ ಇಷ್ಟೆಲ್ಲ ಪಡಬೇಕಾಗಿರ್ಲಿಲ್ಲ. ನೋಡು, ಅಲ್ಲೇ ನಿನ್ನ ಮತ್ತೆ ನಿನ್ನ ಗಂಡ ಎಲ್ಲರೂ ಬೇರೆ ಕೊಟ್ಟಿದ್ದ ಎಲ್ಲನ ಹಾಳು ಮಾಡ್ಕೊಂಡು ಈಗ ಆ ಮನೆಗೆ ಹೋಗಿ ಸೇರ್ಕೊಂಡ್ರಂತೆ. ಈಗ ಆ ಮನೆಗೆ ನೀನು ಅನುಭವಿಸ್ಬೇಕಾಗುತ್ತೆ. ಅಯ್ಯೋ ಎಂಥ ಕೆಲಸ ಆಯ್ತೆ ನೋಡೆ ಮಂಜಿ.
ಅಮ್ಮ ನಮ್ಮ ಅತ್ತೆ ಹಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ನಮ್ಮ ಅತ್ತೆಗೂ ಬೇರೆ ಹೋಗ್ಬೇಕು, ಬೇರೆ ಮನೆಗೆ ಇರ್ಬೇಕು ಅನ್ನೋ ಆಸೆ ಇತ್ತಲ್ವಾ. ಅವ್ರೇನ್ ಮತ್ತೆ ಹಳೆ ಮನೆಗೆ ಹೋಗಲ್ಲ, ಬೇರೆ ಕೊಟ್ಟಿರೋದು ಹಂಗೆ ಇರುತ್ತೆ ಅಂತ ಅನ್ಕೊಂಡು ನಾನಿದ್ದೆ. ಆದ್ರೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಬಿಡು, ನೋಡೋಣ ಮುಂದೆ ಏನ್ ಮಾಡೋದು ಅಂತಾನ. ಸರಿ ಆಯ್ತು, ನಿಂಗೆ ಊಟಕ್ಕೆ ಬರ್ತೀನಿ ನೀರು, ನೀನು ಉಂಡಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.